ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರೀಸೆಂಟಾಗಿ ನಾನೊಂದು ಮೋಪ್ ತರಿಸಿದ್ದೆ. ಮ್ಯಾಜಿಕ್ ಮೋಪ್ ಅಂತ ಹೇಳ್ತಾರೆ ಇದಕ್ಕೆ. ನನ್ನ ನೆಲ ಒರೆಸುವಂತಹ ಮೋಪ್ ಕಟ್ಟಾಗಿತ್ತು. ಸೊ ಒಂದು ಹೊಸ ಥರದ್ದು ತರಿಸೋಣ ಈ ಸಲ, ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಬೇರೆ ಥರದ ಮೋಪ್ ತರಿಸ್ಕೊಂಡಿದ್ದೀನಿ. ಇದನ್ನು ನೀವು ನೋಡಿರ್ಬೋದು, ನಿಮ್ಮಲ್ಲಿ ಯಾರಾದರೂ ಯೂಸ್ ಕೂಡ ಮಾಡಿರ್ಬೋದು. ಆದರೆ ಕೆಲವರಿಗೆ ಇದು ಗೊತ್ತಿಲ್ಲ. ಹಾಗಾಗಿ ನಾನು ಯೂಸ್ ಮಾಡಿಬಿಟ್ಟು ಹೇಗಿದೆ ಅಂತ ಆಮೇಲೆ ನಿಮಗೆ ಹೇಳೋಣ ಅಂತ ಅಂದ್ಬಿಟ್ಟು ಇವಾಗ ಹೇಳ್ತಾ ಇದ್ದೀನಿ. ತುಂಬ ದಿನಗಳಿಂದ ನಾನು ಈ ಮೋಪ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಕಂಫರ್ಟೇಬಲ್ ಅಂತ ಅನಿಸುತ್ತೆ ನನಗೆ. ನಾನು ಫಸ್ಟ್ ಟೈಮ್ ಈ ಥರ ಮೋಪ್ ತರಿಸಿರೋದು ಫಸ್ಟ್ ಟೈಮು. ಹಾಗಾಗಿ ಯಾವ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ನೋಡೋಣ, ಬಂದ ನಂತರ ಯೂಸ್ ಮಾಡಿದ ನಂತರ ಗೊತ್ತಾಗುತ್ತೆ. ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಚೇಂಜ್ ಮಾಡಿ ಈ ಸಲ ಈ ಥರ ತರಿಸ್ಕೊಂಡಿರೋದು. ಹಾಗೆ ಯೂಸ್ ಮಾಡ್ತಾ ಮಾಡ್ತಾ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತಾ ಇತ್ತು. ಅಂದರೆ ನೆಲ ಕ್ಲೀನ್ ಆಗುತ್ತೆ. ನಾವಿವಾಗ ನೆಲ ಒರೆಸ್ತೀವಲ್ವ, ನಾರ್ಮಲ್ ಆಗಿರುವಂತಹ ಮೋಪಲ್ಲಿ ನೆಲ ಒರೆಸ್ಬೇಕಾದ್ರೆ ನೆಲ ಅಷ್ಟೊಂದು ಕ್ಲೀನಾಗಿ ಬರಲ್ಲ. ಫಸ್ಟ್ ಒಂದು ಸ್ವಲ್ಪ ಸಮಯ ಕ್ಲೀನಾಗಿ ಕಾಣಿಸುತ್ತೆ. ಬಟ್ ಸ್ವಲ್ಪ ಸಮಯ ಕಳೆದಾಗೆ ಪ್ಯಾಚ್ ಥರ ಅಂತ ಅನಿಸೋದು, ಕೊಳೆ ಎಲ್ಲ ಅಲ್ಲಲ್ಲಿ ಸ್ಟೋರ್ ಆದಾಗೆ ಕಾಣಿಸೋದು, ಈ ಥರ ಎಲ್ಲ ಫ್ಲೋರ್ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ. ಬಟ್ ಈ ಮೋಪಲ್ಲಿ ಏನಂತ ಹೇಳಿದರೆ, ತುಂಬ ದಿನಗಳಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಯೂಸ್ ಮಾಡಬೇಕಾದ್ರೆ ಯಾವ ಥರ ಕ್ಲೀನ್ ಆಗ್ತಾಯಿತ್ತು ಅದೇ ಥರ ಇವಾಗ ಕೂಡ ಕ್ಲೀನ್ ಆಗ್ತಾಯಿದೆ. ಇದರ ಒಂದು ವಿಶೇಷ ಏನಂತ ಹೇಳಿದರೆ, ಇದು ನೋಡಿ, ನಾನು ಇವಾಗ ಸ್ಟ್ರೈಟಾಗಿ ಒರೆಸ್ತಾ ಇದ್ದೀನಲ್ವ, ಇದು ರೊಟೇಟ್ ಆಗುತ್ತೆ. ಬೇಕಾದ ರೀತಿಯಲ್ಲಿ ರೊಟೇಟ್ ಆಗುತ್ತೆ. ಅಡ್ಡ ಬೇಕಾದರೂ ಒರೆಸೋದಕ್ಕಾಗತ್ತೆ, ಉದ್ದಕ್ಕೆ ಬೇಕಾದರೂ ಒರೆಸೋದಕ್ಕಾಗತ್ತೆ. ಸೋಫಾ ಸೆಟ್ ಎಲ್ಲ ಇರುತ್ತಲ್ವ, ಅದರ ಅಡಿಭಾಗಕ್ಕೆ ಹಾಕಬೇಕಿದ್ರೆ ಈ ರೀತಿ ಇದನ್ನು ರೊಟೇಟ್ ಮಾಡ್ಕೋಬೇಕು ನೋಡಿ. ರೊಟೇಟ್ ಮಾಡಿಕೊಂಡು ಉದ್ದಕ್ಕೆ ನಾವು ಹಾಕಿಬಿಟ್ಟು ಇದನ್ನು ಒರೆಸ್ಬೇಕು. ಎಷ್ಟೇ ನೀವು ಅಂದರೆ ಗ್ಯಾಪ್ ಇದ್ರೂ ಕೂಡ, ಸೋಫಾ ಸೆಟ್ನ ಅಡಿಭಾಗದಲ್ಲಿ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪ್ನಲ್ಲಿ ಎಷ್ಟೇ ಗ್ಯಾಪ್ ಇದ್ದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಇದರಿಂದ ಕ್ಲೀನ್ ಮಾಡ್ಕೋಬೋದು. ತುಂಬ ಬೆನಿಫಿಟ್ಸ್ ಇದೆ. ಒಂದೇ ರೀತಿ ಅಂತ ಹೇಳೋದಕ್ಕಾಗಲ್ಲ. ಈ ಥರ ಫ್ಲೋರ್ ಕ್ಲೀನಿಂಗ್ ಆಗುತ್ತೆ. ಸೋಫಾ ಸೆಟ್ಟಿನ ಅಡಿಭಾಗಕ್ಕೆ ಕೂಡ ಇದು ಹೋಗಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಬರುತ್ತೆ. ಹಾಗೆ ಈ ಗೋಡೆ ಸೈಡ್ ಭಾಗದಲ್ಲಿ ಇರುತ್ತಲ್ವ, ಅಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದರ ಒಂದು ಕ್ಲೋತ್ ಏನಂತ ಹೇಳಿದರೆ ಮೈಕ್ರೋ ಫೈಬರಲ್ಲಿ ಕೊಟ್ಟಿರ್ತಾರೆ. 2 ಕ್ಲೋತ್ ಕೊಟ್ಟಿರ್ತಾರೆ. ಒಂದು ಇದಕ್ಕೆ ಯೂಸ್ ಮಾಡಿದ್ದೀನಿ ನಾನು, ಇನ್ನೊಂದನ್ನು ತೆಗೆದಿಟ್ಟಿದ್ದೀನಿ. ಸ್ವಲ್ಪ ಸಮಯ ಕಳೆದು ಇದು ತುಂಬ ಗಲೀಜಾಗತ್ತಲ್ವ, ಆವಾಗ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ತೆಗೆದಿಟ್ಟಿದ್ದೀನಿ. 2 ಕ್ಲೋತ್ ಕೊಟ್ಟಿರ್ತಾರೆ. ಮೈಕ್ರೋ ಫೈಬರ್ ಆದ್ದರಿಂದ ನೆಲ ತುಂಬ ಕ್ಲೀನ್ ಆಗುತ್ತೆ. ಕೊಳೆ ಎಲ್ಲ ಅಲ್ಲಲ್ಲಿ ಸ್ಟೋರ್ ಆಗಲ್ಲ. ಪ್ಯಾಚ್ ಥರ ಅನಿಸಲ್ಲ. ತುಂಬ ನೀಟಾಗಿ ಅನಿಸುತ್ತೆ. ನಾನು ಹೆಚ್ಚಾಗಿ ಮೋಪ್ ಇದ್ದರೂ ಕೂಡ ಕೈಯಲ್ಲಿ ಬಗ್ಗಿ ಬಟ್ಟೆನಲ್ಲೇ ನಾನು ನೆಲ ಎಲ್ಲ ಒರೆಸ್ತೀನಿ. ನನಗೆ ಬಗ್ಗಿನೆಲ್ಲ ಒರೆಸಿದ್ರೇ ತುಂಬ ಕ್ಲೀನ್ ಅಂತ ಅನಿಸೋದು. ಹಾಗಾಗಿ ಹೆಚ್ಚಾಗಿ ನಾನು ಬಗ್ಗಿನೇ ಒರೆಸ್ತಾ ಇದ್ದೆ. ಇವಾಗ ಒಂದೊಂದು ಸಲ ಆಗಲ್ಲ ಅಲ್ವಾ, ನಮಗೆ ಕೂಡ ಯಾವಾಗಲೂ ಬಗ್ಗಿ ಒರೆಸೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಮೋಪ್ ತರ್ಸೋಣ ಅಂತ ಅಂದ್ಬಿಟ್ಟು ತಂದಿದ್ದೀನಿ. ನೋಡಿ, ಸೈಡ್ ಭಾಗ ಏನಿದೆ ನೋಡಿ ಗೋಡೆದ್ದು, ಅದು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನಾವು ಉಳಿದ ಮೋಪಲ್ಲಿ ನೆಲ ಒರೆಸ್ಬೇಕಾದ್ರೆ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ತುಂಬ ಕಷ್ಟ ಆಗುತ್ತೆ. ಬಗ್ಗಿ ಒರೆಸ್ಬೇಕಿದ್ರೂ ಅಷ್ಟೇ, ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಕೂರೋದಕ್ಕೆ ಟೈಮ್ ಕೂಡ ಇರಲ್ಲ ನಮ್ಮಲ್ಲಿ. ಹಾಗೆ ಸುಸ್ತು ಕೂಡ ಆಗಿರುತ್ತಲ್ವ, ಅಷ್ಟೊಂದು ಪೇಷನ್ಸ್ ಕೂಡ ಇರಲ್ಲ. ಸೊ ಈ ಒಂದು ಮೋಪಲ್ಲಿ ಆ ರೀತಿ ಎಲ್ಲ ತುಂಬ ಕ್ಲೀನಾಗಿದೆ. ಇದರಿಂದ ಎಲ್ಲ ಕಡೆಯೂ ಕ್ಲೀನ್ ಮಾಡೋದಕ್ಕಾಗತ್ತೆ. ಫ್ಲೋರ್ ಮಾತ್ರ ಅಲ್ಲ, ವಾಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ, ಅಂದರೆ ಟೈಲ್ಸ್ ಹಾಕಿರುವಂಥ ವಾಲ್ ಇರುತ್ತಲ್ವ, ಇವಾಗ ಬಾತ್ರೂಮಿಗೆ ಹಾಕಿರ್ತಾರೆ, ಹಾಗೆ ದೇವ್ರ ರೂಮಿಗೆ, ಹಾಗೆ ಇವಾಗೆಲ್ಲ ಹೊಸದಾಗಿ ಕಿಚನಿಗೆಲ್ಲ ಹಾಕಿರ್ತಾರೆ. ಸೊ ಅಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇದರಿಂದ ಕ್ಲೀನ್ ಮಾಡೋದಕ್ಕಾಗತ್ತೆ. ಈ ಥರ ಟೇಬಲೆಲ್ಲ ಇರುತ್ತಲ್ವ, ಅದರ ಅಡಿಭಾಗಕ್ಕೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಇದು ಹೋಗಿಬಿಟ್ಟು ಕ್ಲೀನ್ ಆಗುತ್ತೆ. ಹಾಗೆ ಮಲಗುವಂತಹ ಬೆಡ್ ಏನಿರುತ್ತೆ ನೋಡಿ, ಅಲ್ಲಿ ಕೂಡ ಅಷ್ಟೇ ಎಷ್ಟೇ ಗ್ಯಾಪ್ ಇದ್ದರೂ ಕೂಡ ನಾವು ಸ್ವಲ್ಪ ಬಗ್ಗಿ ಕೂತ್ಕೊಂಡು ಆ ಕಡೆ ತನಕ ಇದನ್ನು ಹಾಕಿಬಿಟ್ಟು ಇದರಿಂದ ನೀಟಾಗಿ ನಮಗೆ ಒರೆಸೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ತುಂಬಾ ಖುಷಿಯಾಗುತ್ತೆ ನನಗೆ ಇದರಲ್ಲಿ. ಫಸ್ಟ್ ಒಂದು 2 ಡೇಸ್ ಮಾತ್ರ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನ್ನಿಸ್ತಾ ಇರಲಿಲ್ಲ. ಗೋಡೆಗೆಲ್ಲ ತಾಗೋದು, ಅಂದರೆ ಇದರ ಟಾಪ್ ಏನಿದೆ ನೋಡಿ, ಅದನ್ನು ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ ಅದನ್ನು. ಅದು ಅಂದರೆ ಕಟ್ಟಾಗತ್ತಾ ಅಂತ ಭಯ ಆಗ್ತಾಯಿತ್ತು. ಸೊ ಏನೂ ಆಗಲ್ಲ. ನಮಗೆ ಫಸ್ಟ್ ಸೌಂಡ್ ಬರುತ್ತೆ ಗೋಡೆಗೆಲ್ಲ ತಾಗಬೇಕಾದ್ರೆ. ಒಂದು 2 ಡೇಸ್ ಒಂದು ಸ್ವಲ್ಪ ಅನ್ಕಂಫರ್ಟೇಬಲ್ ಅಂತ ಅನಿಸುತ್ತೆ. ನೆಕ್ಸ್ಟ್ ಡೇಯಿಂದ ಆರಾಮಾಗಿ ನಾವು ಈಸಿಯಾಗಿ ಇದರಿಂದ ಫ್ಲೋರ್ನೆಲ್ಲ ಕ್ಲೀನ್ ಮಾಡ್ಬೋದು. ಇವಾಗ ನಾನು ನಿಮಗೆ ಬಾತ್ರೂಮ್ನ ಗೋಡೆನ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಗೊತ್ತಾ. ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಕೆಲವೊಂದು ಸಲ ಬಾತ್ರೂಮ್ನ ಕ್ಲೀನ್ ಮಾಡಿಬಿಟ್ಟು ಅದರ ನೆಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ಬರ್ತೀವಿ. ಈ ವಾಲ್ನ ಅದೇ ರೀತಿ ಹಾಗೆ ಬಿಟ್ಬಿಡ್ತೀವಿ. ಒಂದೊಂದು ಸಲ ಕ್ಲೀನ್ ಮಾಡ್ತೀವಿ, ಒಂದೊಂದು ಸಲ ಬಿಟ್ಬಿಡ್ತೀವಲ್ವ. ಆದರೆ ಈ ಥರ ಒಂದು
ಮೋಪ್ ನಿಮ್ಮಲ್ಲಿದ್ದರೆ ನೀವು ಯಾವಾಗಲೂ ಬಾತ್ರೂಮ್ ಕ್ಲೀನ್ ಮಾಡಬೇಕಿದ್ರೆ ಇದರಿಂದ ಈ ವಾಲ್ನ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಕೊಳೆ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ ನೋಡಿ. ಹಾಗೆ ಒಂದು ರೂಮ್ನ ಒರೆಸ್ಬಿಟ್ಟು ಆಮೇಲೆ ವಾಪಸ್ ಇದನ್ನು ವಾಶ್ ಮಾಡಬೇಕಾಗತ್ತೆ. ಇನ್ನೊಂದು ರೂಮ್ ಒರೆಸ್ಬೇಕಾದ್ರೆ ವಾಶ್ ಮಾಡಬೇಕು. ಒಂದೇ ಸರಿ ವಾಶ್ ಮಾಡಿಬಿಟ್ಟು ಎಲ್ಲ ಮನೆ ಪೂರ್ತಿ ಒರೆಸೋದಕ್ಕಾಗಲ್ಲ. ಒಂದು ರೂಮ್ನ ನೀಟಾಗಿ ಒರೆಸಿ ಆದ ನಂತರ ನೀಟಾಗಿ ಇದನ್ನು ವಾಶ್ ಮಾಡಬೇಕು. ವಾಶ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಹಾಗೆ ಇದು ಖಂಡಿತವಾಗ್ಲೂ ಪ್ರಮೋಷನ್ ವೀಡಿಯೋ ಅಲ್ಲ. ಯಾರಾದರೂ ಇದನ್ನು ಪ್ರಮೋಷನ್ ವೀಡಿಯೋ ಅಂತ ತಿಳ್ಕೊಬೇಡಿ ಪ್ಲೀಸ್. ನನಗೆ ಕೆಲವೊಂದು ಪ್ರಾಡಕ್ಟ್ ರಿವ್ಯೂಸ್ ಮಾಡಬೇಕಿದ್ರೆ ಮೆಸೇಜ್ ಹಾಕ್ತಾರೆ ಪ್ರಮೋಷನ್ ವೀಡಿಯೋ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಇದು ಪ್ರಮೋಷನ್ ವೀಡಿಯೋ ಅಲ್ಲ. ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ಈಗ ಇದನ್ನು ವಾಶ್ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಈ ಥರ ಬಕೆಟಲ್ಲಿ ನೀರನ್ನು ಇಟ್ಬಿಟ್ಟು ನೀರು ಹಾಕಿಬಿಟ್ಟು ಕೂಡ ವಾಶ್ ಮಾಡ್ಕೋಬೋದು. ಹಾಗೆ ಡೈರೆಕ್ಟಾಗಿ ನಲ್ಲಿ ಇರುತ್ತಲ್ವ, ನಲ್ಲಿಗೆ ಇದನ್ನು ಹಿಡಿದು ಕೂಡ ವಾಶ್ ಮಾಡ್ಕೋಬೋದು. ಒಂದೆರಡು ಮೂರು ವಿಧಾನದಲ್ಲಿ ವಾಶ್ ಮಾಡ್ಕೋಬೋದು ಇದನ್ನು. ಹಾಗೆ ಬಕೆಟ್ ಪೂರ್ತಿ ನೀರಿಟ್ಕೊಂಡು ಅದರಲ್ಲಿ ಕೂಡ ಮುಳುಗಿಸಿ ವಾಶ್ ಮಾಡ್ಕೋಬೋದು ನೋಡಿ. ಮೈಕ್ರೋಫೈಬರ್ ಆದ್ದರಿಂದ ಜಾಸ್ತಿ ನೀರೆಲ್ಲ ಏನು ಉಳಿಯೋದಿಲ್ಲ ಇದರಲ್ಲಿ. ತುಂಬ ಈಸಿಯಾಗಿ ಕೊಳೆನೂ ಕೂಡ ರಿಮೂವ್ ಆಗುತ್ತೆ, ನೀರು ಕೂಡ ರಿಮೂವ್ ಮಾಡಿಬಿಟ್ಟು ನಾವು ಇದನ್ನು ಆಮೇಲೆ ವಾಪಸ್ ಯೂಸ್ ಮಾಡ್ಕೋಬೋದು. ಇವಾಗ ನಾನು ನೋಡಿ ಬಕೆಟ್ ಪೂರ್ತಿ ನೀರು ಇಟ್ಕೊಂಡು ಅದಕ್ಕೆ ಡೈರೆಕ್ಟಾಗಿ ನಾನು ಇದಕ್ಕೆ ಡಿಪ್ ಮಾಡಿಬಿಟ್ಟು ಅದನ್ನು ಆಮೇಲೆ ನೀರನ್ನು ರಿಮೂವ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಥರ ಕೂಡ ಮಾಡ್ಕೋಬೋದು. ಇಲ್ಲಾಂತ ಹೇಳಿದರೆ ನಲ್ಲಿಗೆ ಕೂಡ ಹಿಡಿಬೋದು. ಇಲ್ಲ ಅಂದರೆ ಒಂದು ಮಗ್ಗಲ್ಲಿ ಕೂಡ ನೀರು ಹಾಕಿಬಿಟ್ಟು ನೀವು ಕ್ಲೀನ್ ಮಾಡ್ಕೋಬೋದು. ಯಾವ ಥರ ಬೇಕಿದ್ರೂ ಮಾಡ್ಕೋಬೋದು. ತುಂಬ ಈಸಿಯಾಗಿ ನೆಲ ಒರೆಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ ಇವಾಗ. ಅಷ್ಟು ಕಷ್ಟ ಅಂತ ಅನಿಸಲ್ಲ. ತುಂಬ ಈಸಿಯಾಗಿ ನೆಲ ಒರೆಸ್ತೀನಿ. ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಉಪಯೋಗ ಆಗಲಿ. ನೆಲ ಒರೆಸೋದು ಇದ್ದೇ ಇರುತ್ತಲ್ವ, ಎಲ್ಲರ ಮನೆಯಲ್ಲೂ ಕೂಡ ಅಷ್ಟೇ. ನೆಲ ಒರೆಸೋದಂತ ಹೇಳಿದರೆ ಅದು ಡೈಲಿ ರುಟೀನ್ ಅಂತ ಹೇಳ್ಬೋದು. ಹಾಗಾಗಿ ಎಷ್ಟು ಈಸಿ ಆಗುತ್ತೆ ಅಷ್ಟು ಒಳ್ಳೆಯದಲ್ವ ನಮಗೇನೆ ಹೆಣ್ಮಕ್ಳಿಗೆ. ಎಲ್ಲರೂ ಕೂಡ ತರಿಸ್ಕೊಳ್ಳಿ ಇದನ್ನು. ಧೈರ್ಯವಾಗಿ ತರಿಸ್ಕೋಬೋದು, ಯಾವುದೇ ಭಯ ಬೇಡ. ಇದರ ಜೊತೆ ಬಕೆಟ್ ಬರುತ್ತೆ. ನಾನು ಬಕೆಟ್ ತರಿಸಿಲ್ಲ, ಸಿಂಗಲ್ಲಾಗಿ ತರಿಸಿದ್ದೀನಿ. ನಂತರ ಎಲ್ಲ ಮನೆಯೆಲ್ಲ ಕ್ಲೀನ್ ಆದ ನಂತರ ಏನು ಮಾಡ್ತೀನಿ ಅಂತ ಹೇಳಿದರೆ ಇದಕ್ಕೆ ಸ್ವಲ್ಪ ಶ್ಯಾಂಪು ಹಾಕೊಂಡ್ಬಿಟ್ಟು ಸ್ಮೂತ್ ಆಗಿರುವಂತಹ ಬ್ರಷ್ಷಿಂದ ಇದನ್ನು ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೋತೀನಿ. ನಾವು ಬಟ್ಟೆಗೆಲ್ಲ ಹಾಕ್ತೀವಲ್ವ ಬ್ರಷ್, ಆ ಥರ ಬ್ರಷ್ ಹಾಕೋದಕ್ಕೆ ಹೋಗಬೇಡಿ. ಮೈಕ್ರೋಫೈಬರ್ ಆದ್ದರಿಂದ ಬೇಗ ಹಾಳಾಗಿ ಬಿಡುತ್ತೆ. ಸೊ ಸಾಫ್ಟ್ ಆಗಿರುವಂತಹ ಬ್ರಷ್ಷಿಂದ ನೋಡಿ, ಈ ಥರ ಇರುವಂತಹ ಬ್ರಷ್ಷಿಂದ ಇದನ್ನು ನೀಟಾಗಿ ಸ್ವಲ್ಪ ಶ್ಯಾಂಪು ಹಾಕ್ಕೊಂಡು ನೀಟಾಗಿ ಇದನ್ನು ವಾಶ್ ಮಾಡಿಟ್ರೆ ಆಯಿತು. ಆಮೇಲೆ ನೆಕ್ಸ್ಟ್ ಡೇ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಯಾರಿಗಾದರೂ ಬೇಕಿದ್ದರೆ ಇದನ್ನು ತರಿಸ್ಕೋಬೋದು ಆರಾಮಾಗಿ. ನಾನು ಇದರ ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾನು ಅಮೆಝಾನಿಂದ ತರಿಸಿದ್ದೀನಿ. 699 ರುಪೀಸ್ ಪೇ ಮಾಡಿದ್ದೀನಿ ನಾನು ಇದಕ್ಕೆ. ಜಾಸ್ತಿ ಏನಿಲ್ಲ. ನಾವು ಮೋಪ್ ತೊಗೋಬೇಕಿದ್ರೂ ಅಷ್ಟೇ, ನಾವು 500 ಎಲ್ಲ ಅದಕ್ಕೆ ನಾವು ಕೊಟ್ಟಿರ್ತೀವಲ್ವ. ಸೊ ಇದಕ್ಕೆ ಏನೋ ಜಾಸ್ತಿ ಬೀಳಲ್ಲ, ಒಂದು 200 ಏನೋ ಜಾಸ್ತಿ ಬೀಳುತ್ತೆ ಅದಕ್ಕಿಂತ. ಆದರೆ ಆರಾಮಾಗಿ ತರಿಸ್ಕೊಂಬಿಟ್ಟು ಇದನ್ನು ಯೂಸ್ ಮಾಡ್ಕೋಬೋದು. ಇದು ಎಕ್ಸ್ಟ್ರಾ ಕೊಟ್ಟಿರುವಂತಹ ಮೈಕ್ರೋಫೈಬರ್ ಕ್ಲೋತ್ ನೋಡಿ. ಇದನ್ನು ನೀವು ಯಾವುದೇ ಕಾರಣಕ್ಕೂ ವಾಷಿಂಗ್ ಮಿಷಿನ್ಗೆ ಮಾತ್ರ ಹಾಕೋದಕ್ಕೆ ಹೋಗಬೇಡಿ. ಆರಾಮಾಗಿ ಕೈಯಲ್ಲೇ ನೀವು ಇದನ್ನು ವಾಶ್ ಮಾಡಿ, ನೀವು ಅದರಿಂದ ರಿಮೂವ್ ಮಾಡಿಬಿಟ್ಟು ಇದು ಅದರ ಸ್ಟಿಕ್ ಏನಿದೆ ನೋಡಿ, ಸ್ಟಿಕ್ಕಿಂದ ರಿಮೂವ್ ಮಾಡಿಬಿಟ್ಟು ಕೂಡ ಇದನ್ನು ವಾಶ್ ಮಾಡ್ಕೋಬೋದು. ನಾನು ರಿಮೂವ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ, ಅದರಲ್ಲೇ ಬ್ರಷ್ ಇಟ್ಕೊಂಡು ವಾಶ್ ಮಾಡಿಬಿಟ್ಟು ಆಮೇಲೆ ಡ್ರೈ ಆಗೋದಕ್ಕೆ ಇಟ್ಟಿರ್ತೀನಿ. ಇದು ಎಕ್ಸ್ಟ್ರಾ ಕ್ಲೋತ್ ಆದ್ದರಿಂದ ಇದನ್ನು ಸ್ವಲ್ಪ ಸಮಯ ಕಳೆದು ಆಮೇಲೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ತೆಗೆದಿಟ್ಟಿದ್ದೀನಿ. ಹಾಗೆ ನಾನೊಂದು ಸಲ ಫ್ಲೋರ್ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಕ್ಲೀನಾಗಿದೆ ನೋಡಿ. ನನಗೆ ಬಟ್ಟೆಯಲ್ಲಿ ಒರೆಸ್ಬೇಕಾದ್ರೆ ಯಾವ ಥರ ಕ್ಲೀನ್ ಆಗುತ್ತೋ ಅಂದರೆ ಬಗ್ಗೆ ನಾನು ಬಟ್ಟೆನಲ್ಲಿ ಒರೆಸ್ತೀನಲ್ವ, ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ಆ ಥರ ಒರೆಸಿದ್ರೇ ಫ್ಲೋರ್ ತುಂಬ ಕ್ಲೀನ್ ಆಗೋದು. ಬಟ್ ಈ ಮೋಪಲ್ಲಿ ಒರೆಸ್ಬೇಕಾದ್ರೆ ಅದೇ ಥರ ಅನಿಸುತ್ತೆ ನನಗೆ, ಬಟ್ಟೆನಲ್ಲೇ ಒರೆಸಿದ್ದೇನೇನೋ ನೆಲನ ಅಂತ ಅನ್ನಿಸ್ತಾ ಇರುತ್ತೆ. ಸೊ ತರಿಸಿ, ಯಾರಿಗಾದರೂ ಬೇಕಿದ್ದರೆ, ನಿಮಗೇನಾದರೂ ಅಗತ್ಯ ಇದೆ ಮೋಪ್ ಬೇಕು ಅಂತ ಹೇಳಿದರೆ ಆರಾಮಾಗಿ ಇದನ್ನು ತರಿಸ್ಕೋಬೋದು. ಹಾಗೆ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.